ಮೇಡಮ್, ಒಂದು ಇಲ್ಲಿ ಮಾತನಾಡ್ತಕ್ಕಂಥ ಕಾಂಗ್ರೆಸ್ ನಾಯಕರು ಅರ್ಥ ಮಾಡ್ಕೊಳ್ಬೇಕಾಗಿರ್ತಕ್ಕಂಥದ್ದು, ಪ್ರಜಾಪ್ರಭುತ್ವದಲ್ಲಿ ಪ್ರಜೆಗಳು ರಾಜರು. ಆಮೇಲೆ ಪ್ರಜಾಪ್ರಭುತ್ವದ ಬಗ್ಗೆ ಇವರಿಗೆ ಅಲ್ಪ ಸ್ವಲ್ಪ ಏನಾದರೂ ಜ್ಞಾನ ಇದ್ರೆ, ಈಗ ನಮ್ಮನ್ನ ಪಟ್ಟಾಭಿಷೇಕದ ಸ್ಥಾನದಲ್ಲಿ ಯಾವುದೋ ಒಬ್ಬ ವ್ಯಕ್ತಿ ಕೂರಿಸೋದಕ್ಕಾಗೋದಿಲ್ಲ. ನಮ್ಮ ಭಾರತ ದೇಶದ, ನಮ್ಮ ನಾಡಿನ, ರಾಜ್ಯದ ಪ್ರಜೆ ನಮ್ಮ ಹೋರಾಟಗಳನ್ನ ಗುರುತಿಸಿ, ನಮ್ಮ ರೈತ ಪರವಾದಂತ ಅಥವಾ ಯಾವುದೇ ಜನಪರವಾದಂತ ಆಲೋಚನೆಗಳನ್ನ ಗುರುತಿಸಿ ನಮಗೇನಾದ್ರೂ ಅವಕಾಶ ಮಾಡಿಕೊಟ್ಟಂತ ಸಂದರ್ಭದಲ್ಲಿ ಅವ್ರು ಕೆಲಸ ಮಾಡ್ತಕ್ಕಂಥದಕ್ಕೆ ಆಗ ನಮ್ಗೆ ಅವಕಾಶ ಸಿಕ್ಬೋದು ಹೊರತುಪಡಿಸಿ ಯಾವುದೋ ಒಬ್ಬ ವ್ಯಕ್ತಿ, ಹೌದು ನಾನು ದೇವೇಗೌಡರ ಕುಟುಂಬದಲ್ಲಿ ಹುಟ್ಟಿರ್ಬೋದು, ಹೇಳಿ ಕೇಳಿ ಹುಟ್ಟಿಲ್ಲ, ನಾನೇನು ಅರ್ಜಿ ಹಾಕಿಲ್ಲ ದೇವೇಗೌಡರ ಕುಟುಂಬದಲ್ಲಿ ಭಗವಂತ ನನಗೆ ಹುಟ್ಸಪ್ಪ ಅಂತ. ನಾನು ದೇವೇಗೌಡರ ಕುಟುಂಬದಲ್ಲಿ ಹುಟ್ಟಿದೀನಿ ಅಂತ ಮಾತ್ರಕ್ಕೆ ನನಗೆ ಪಟ್ಟಾಭಿಷೇಕ ಯಾವುದೋ ಒಬ್ಬ ವ್ಯಕ್ತಿ, ಯಾವುದೋ ಒಂದು ಕುಟುಂಬ ನನಗೆ ಮಾಡುತ್ತೆ ಅಂತ ಆಗುತ್ತಾ? ಅದು ಇಸ್ ಇಟ್ ರಿಯಲಿ ಪಾಸಿಬಲ್, ಪ್ರಾಕ್ಟಿಕಲಿ ಪಾಸಿಬಲ್? ಬಟ್ ಈ ಅನುಮಾನ ಬರ್ಲಿಕ್ಕೆ ಕಾರಣ ನಿಮ್ದೇ ಹೇಳಿಕೆಗಳು. 2 ವರ್ಷದ ಹಿಂದೆ ಕಣ್ಣೀರ್ ಹಾಕೊಂಡು ಹೇಳ್ಬಿಡ್ತೀರಿ, ನಾನು ಚುನಾವಣಾ ರಾಜಕೀಯ ಅಂತ ಮಾಡೋದಾದ್ರೆ ರಾಮನಗರ ಜಿಲ್ಲೆ ಬಿಟ್ಟು ಹೋಗೋದಿಲ್ಲ ಅಂತ ಹೇಳಿ. ಹಿಂಗ್ಯಾಕ್ ನಾವು ಯೋಚನೆ ಮಾಡಬಾರ್ದು? ನಿಮ್ಮ ಮುಂದಿನ ರಾಜಕೀಯ ಭವಿಷ್ಯಕ್ಕೋಸ್ಕರ ವೇದಿಕೆ ತಯಾರು ಮಾಡ್ಕೊಳ್ತಿದ್ದೀರಿ. ಹಾಗಾಗಿ ರಾಜ್ಯದಲ್ಲಿ ಇಂಥದ್ದೇ ರೈತರ ಸಮಸ್ಯೆಗಳು 100 ಇದ್ರೂ ಕೂಡ ನಿಮ್ಮ ಗಮನ ಪೂರ್ತಿ ಬಿಡದಿ ಕಡೆಗಿದೆ. ಬಿಕಾಸ್ ಯು ವಾಂಟ್ ರಾಮನಗರ ಟು ಬಿ ರೆಡಿ ಆಸ್ ಯುವರ್ ಬ್ಯಾಟಲ್ ಫೀಲ್ಡ್ ಮುಂದಿನ ಚುನಾವಣೆಗೆ. ಹಿಂಗ್ಯಾಕ್ ಯೋಚನೆ ಮಾಡಬಾರ್ದು? ಮೇಡಮ್, ಈಗ ನನ್ನ ಹೋರಾಟಗಳು ನಿರಂತರವಾಗಿ ರಾಜ್ಯ ಸರ್ಕಾರದ ವಿರುದ್ಧವಾಗಿ, ಸದನದಲ್ಲಿ ನನಗೆ ಹೋರಾಟ ಮಾಡ್ತಿದ್ದಕ್ಕೆ ಅವಕಾಶ ಇಲ್ಲ, ನಾನು ಇನ್ನೂ ಶಾಸಕನಾಗಿ ಆಯ್ಕೆ ಆಗಿಲ್ಲ, ಜನ ನನಗೆ ಅವಕಾಶ ಕಲ್ಪಿಸಿಲ್ಲ. ಬಟ್ ಸದನದ ಹೊರಗಡೆ ಕೇವಲ ಬಿಡದಿ ಹೋರಾಟ ಒಂದೇ ನಾನು ಇಲ್ಲಿವರೆಗೂ ಮಾಡಿಲ್ಲ. ದಯವಿಟ್ಟು ಈ 5 ಗ್ಯಾರಂಟಿಗಳ ಬಗ್ಗೆ ಚರ್ಚೆ ಮಾಡಿದ್ದೇನೆ, ಅಥವಾ ಬರ ವೀಕ್ಷಣೆಗೆ ಹೋಗ್ತಕ್ಕಂಥದ್ದು, ರೈತರಿಗೆ ಯಾವುದೇ ಒಂದು ಭಾಗ ಇರ್ಬೋದು, ಅದು ಕಲ್ಯಾಣ ಕರ್ನಾಟಕ ಇರ್ಬೋದು, ಕಿತ್ತೂರು ಕರ್ನಾಟಕ ಇರ್ಬೋದು, ನಾನು ನಿರಂತರವಾಗಿ ಜನಸಾಮಾನ್ಯರ ಜೊತೆ ನಿಂತಿದ್ದೀನಿ. ಜನ ವಿರೋಧಿ ನೀತಿಗಳು ರಾಜ್ಯ ಸರ್ಕಾರ ಏನೇ ಹೊರಡಿಸಿದ್ರು ಕೂಡ ಅದ್ರ ವಿರುದ್ಧವಾಗಿ ನಿಖಿಲ್ ಕುಮಾರಸ್ವಾಮಿ ಧ್ವನಿ ಎತ್ತಿದ್ದಾನೆ. ಆದರೆ ರಾಮನಗರ ಜಿಲ್ಲೆ ಕಳೆದ 4 ದಶಕಗಳಿಂದನೂ ಕೂಡ ನಮ್ಮ ಕುಟುಂಬಕ್ಕೆ ವಿಶೇಷವಾಗಿ ದೇವೇಗೌಡರಿಂದ ಶುರು ಆದಂತದ್ದು, ಕುಮಾರಣ್ಣ ಅವರ ಕಾಲ್ಗಟ್ಟಕ್ಕೂ ಕೂಡ ಇವತ್ತು 2 ಬಾರಿ ನಮಗೆ ಮುಖ್ಯಮಂತ್ರಿ ಮಾಡಿರ್ತಕ್ಕಂಥ ಜಿಲ್ಲೆ. ಆಮೇಲೆ ನಾನು ಬಹಳಷ್ಟು ಸಂದರ್ಭದಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಿದ್ದೇನೆ, ನನಗೂ ಕೂಡ ಅಷ್ಟೇ ಭಾವನಾತ್ಮಕವಾದ ಒಂದು ಸಂಬಂಧ ಇದೆ ರಾಮನಗರ ಜಿಲ್ಲೆಯ ಜನತೆ ಜೊತೆಗೆ. ಆಮೇಲೆ ಯಾರೂ ಸಂಶಯ ಪಟ್ಕೊಳ್ತಕ್ಕಂಥದ್ದು ಬೇಡ, ನಮ್ಮ ರಾಮನಗರದಲ್ಲೇ ಸ್ಪರ್ಧೆ ಮಾಡ್ತೀನಿ ಅಂತಕ್ಕಂಥದ್ದು ಕೂಡ ಘಂಟಾಘೋಷವಾಗಿ ಹಲವಾರು ಬಾರಿ ಹೇಳ್ತಾನೆ ಬಂದಿದ್ದೇನೆ. ಹಾಗಾಗಿ ಮೇಡಮ್ ನೋಡಿ, ಈಗ ಬಿಡ್ದಿ ಹೋರಾಟ ತಾರಕಕ್ಕೇರಿದೆ. ರೈತರ ಕಣ್ಣೀರು ಒರೆಸ್ಬೇಕು, ರೈತರಿಗೆ ರಕ್ಷಣೆ ಕೊಡಬೇಕು, ರೈತರಿಗೆ ಅನ್ಯಾಯ ಆಗ್ತಾ ಇದೆ, ಧ್ವನಿ ಕೇಳ್ತಾ ಇಲ್ಲ ರಾಜ್ಯ ಸರ್ಕಾರ. ಹಾಗಿದ್ದಾಗ ನಾವು ಈ ಜಿಲ್ಲೆನಲ್ಲಿ ಇಷ್ಟೆಲ್ಲ ಜಿಲ್ಲೆ ಜನ ನಮಗೆ ಕೊಟ್ಟು ಪಡ್ಕೊಂಡು ನಾವು ಕೈ ಕಟ್ಟ ಹಾಕೊಂಡು ನಾವು ಸುಮ್ಮನೆ ಕೂತ್ಕೊಂಡ್ರೆ ನಮ್ಮ ಆತ್ಮಸಾಕ್ಷಿಗೆ ನಾವು ಮೋಸ ಮಾಡ್ಕೊಂಡಂಗಲ್ವಾ? ರೈತರ ಕಣ್ಣೀರು ಒರೆಸ್ಲಿಕ್ಕೆ ಹೋದ ನಿಖಿಲ್ ಕುಮಾರಸ್ವಾಮಿ ಅವರು ರಾತ್ರಿ ವಾಸ್ತವ್ಯ ಎಲ್ಲಿ ಹುಡುದ್ರು ಕೇಳಿ ಅಂತ ಹೇಳಿ ಬಾಲಕೃಷ್ಣ ಅವರು ಕೇಳ್ತಾ ಇದ್ದಾರೆ. ವೈಯಕ್ತಿಕವಾಗಿ ನೀವೆಲ್ಲರೂ ಉಳ್ಕೊಳ್ಬಹುದು ಸರ್, ಪ್ರಶ್ನೆ ಕೇಳಲಿಕ್ಕೆ ಯಾರಿಗೂ ನೈತಿಕ ಹಕ್ಕಿಲ್ಲ. ಬಟ್ ಸ್ಟಿಲ್ ನೀವೇ ಹೇಳಿದಾಗ ರೈತರ ಕಣ್ಣೀರು ಒರೆಸ್ಲಿಕ್ಕೆ ಹೋದವರು ಜಾಲಿ ಟ್ರಿಪ್ ಮಾಡ್ತಿದ್ದಾರೆ ಅನ್ನೋ ಅನುಮಾನಗಳು, ಆರೋಪಗಳು, ಅವ್ರು ವಾಸ್ತವ್ಯ ಎಲ್ಲಿ ಮಾಡ್ತಿದ್ದಾರೆ ನಿಮಗೆ ಗೊತ್ತಾ ಅನ್ನೋ ಪ್ರಶ್ನೆಗಳು ಬಂದಾಗ ಕ್ಲಾರಿಫಿಕೇಶನ್ ಅಂತೂ ಬೇಕು, ಗೊಂದಲ ಇರಬಾರ್ದು ಜನರಲ್ಲಿ. ಮೇಡಮ್, ನಾನು ನನ್ನ ಬಿಡದಿಯ ಕೇತಗಾನಹಳ್ಳಿ ಜಮೀನು ತೋಟದ ಮನೆಯಲ್ಲಿ ವಾಸ್ತವ ಇದ್ದೆ. ನಮ್ಮ ಶಾಸಕ ಮಿತ್ರರು ಪಕ್ಕದಲ್ಲಿ ಇರತಕ್ಕಂತ ಒಂದು ಹೋಟೆಲ್ನಲ್ಲಿ ವಾಸ್ತವ ಇದ್ರು. ಅರ್ಥ ಆಯ್ತಲ್ಲ ಮೇಡಮ್? ಈಗ ನಾನು ಅಲ್ಲಿ ಏನ್ ಸಮುದಾಯ ಭವನ ಮಾಡಿದ್ವು, ಮಂಜುನಾಥ ಚೌಲ್ಟ್ರಿ ಏನ್ ಮಾಡಿದ್ವು ಬಿಡದಿ ಭಾಗದಲ್ಲಿ, ನಮ್ಮ ಕಾರ್ಯಕರ್ತರು, ಮುಖಂಡರು ಯಾರು ಬೇರೆ ಬೇರೆ ಭಾಗದಿಂದ ಬಂದಿದ್ರು ಅಂತವ್ರಿಗೆ ಉಳ್ಕೊಳ್ತಕ್ಕಂಥದ್ದಕ್ಕೆ ವ್ಯವಸ್ಥೆ ಮಾಡಿದ್ವು. ಈಗ ಇಲ್ಲಿರ್ತಕ್ಕಂಥ ಶಾಸಕರು ಈಗ ಸಚಿವರಾಗಿದ್ದಾರಲ್ಲ, ಅವರ ಬಾಯನ್ನ ಹರಿಯಾಗ್ತಕ್ಕಂಥದ್ದು ಬೇಡ, ಹರಿಬಿಡ್ತಕ್ಕಂಥದ್ದು ಬೇಡ. ಇವತ್ತು ಅವ್ರ ಸ್ಥಾನಕ್ಕೆ ಶೋಭೆ ತರೋದಿಲ್ಲ, ಆ ವ್ಯಕ್ತಿಗೆ ಶೋಭೆ ತರುತ್ತೋ ಏನೋ ನನಗೆ ಗೊತ್ತಿಲ್ಲ. ಯಾಕೆಂದ್ರೆ ಇವತ್ತಿಂದ ಅಲ್ಲ, ಅವರು ದೇವೇಗೌಡರ ಕುಟುಂಬನ ಎಷ್ಟು ತೇಜವಧೆ ಮಾಡ್ತೀನೋ, ಎಷ್ಟು ನಿಂದಿಸ್ತೀನೋ, ನನಗೆ ಸಚಿವ ಸ್ಥಾನ ದೊರಕುತ್ತೆ ಅಂತಕ್ಕಂಥದ್ದು ಒಂದು ಕಾಂಟ್ರಾಕ್ಟ್ ತಗೊಂಡಿದ್ರು. ಯಾಕಂಗೆ ಸರ್ ದೇವೇಗೌಡರ ಕುಟುಂಬವನ್ನ ಜರಿದ್ರೆ ಅವ್ರಿಗೆ ಯಾಕೆ ಲಾಭ ಸಿಗುತ್ತೆ? ಯಾರು ಲಾಭ ಮಾಡ್ಕೊಡ್ತಾರೆ ಅವ್ರಿಗೆ? ಮೇಡಮ್, ಈಗ ಏನಾಗಿದೆ ಇವತ್ತು ನೀವೇ ನೋಡಿ, ಸಚಿವ ಸ್ಥಾನದಲ್ಲಿ ಒಕ್ಕಲಿಗ ಸಮುದಾಯಕ್ಕೆ ಸೇರಿರ್ತಕ್ಕಂಥ ಬಹುತೇಕರು ರಾಜಕಾರಣ ಎಲ್ಲಿಂದ ಪ್ರಾರಂಭ ಆಯಿತು? ಅವರೆಲ್ಲ ಕಾಂಗ್ರೆಸ್ಸಿಗರ? ಕಾಂಗ್ರೆಸ್ನಿಂದ ರಾಜಕೀಯ ಪ್ರಾರಂಭ ಮಾಡಿದ್ರ? ಅವ್ರ ರಾಜಕೀಯದ ಅಸ್ತಿತ್ವ ಎಲ್ಲಿಂದ ಶುರು ಆಯಿತು? ಇದೇ ಜನತಾದಳ ಪಕ್ಷದಲ್ಲಿ ಇದೇ ದೇವೇಗೌಡರು ಕುಮಾರಣ್ಣ ಅವರ ಜೊತೆಗಾರರಾಗಿ ಅವ್ರ ಗರಡಿನಲ್ಲಿ ಬೆಳೆದು ಇವತ್ತು ಅತಿ ಹೆಚ್ಚು ದೇವೇಗೌಡರ ಕುಟುಂಬನ ನಿಂದಿಸ್ತಿರ್ತಕ್ಕಂಥವ್ರಿಗೆ ಸಚಿವ ಸ್ಥಾನ ದೊರಕಿದೆ. ಅದು ನೀವು ಅವ್ರಿಗೆ ಕೇಳಬೇಕು, ಅದು ಯಾಕೆ ದೊರಕ್ತು, ಯಾವ ಆಧಾರದ ಮೇಲೆ ದೊರಕ್ತು, ಅವ್ರ ಪೊಟೆನ್ಶಿಯಾಲಿಟಿ ನೋಡಿ ಕೊಟ್ರ ಏನು ಅನ್ನೋದು ಬಹುಶಃ
ನಾವೇನ್ ಕೇಳಕ್ ಹೋಗಲ್ಲ, ಒಳ್ಳೇದಾಗ್ಲಿ, ಕೆಲಸ ಮಾಡ್ಲಿ. ನಿಜ, ನೀವ್ ಹಿಂಗ್ ಹೇಳ್ತೀರಿ. ಆದ್ರೆ ಮುಖ್ಯಮಂತ್ರಿ ಆಗ್ಲಿಕ್ಕೆ ಮುಂಚೆ ಡಿ.ಕೆ. ಶಿವಕುಮಾರ್ ಅವರು ನೇರವಾಗಿ ಬರ್ತಾರೆ, ದೇವೇಗೌಡರನ್ನ ಭೇಟಿ ಆಗ್ತಾರೆ, ಕಾಲಿಗೆ ಬಿದ್ದ ಆಶೀರ್ವಾದ ಪಡ್ಕೊಳ್ತಾರೆ, ನಿಮ್ ಬೆಂಬಲ ಬೇಕು ಅಂತ ಕೇಳ್ತಾರೆ. ಅಂತ ಅವ್ರ ಔದಾರ್ಯತೆ ತೋರಿಸಿದಾಗ್ಲೂ ಕೂಡ ದೇವೇಗೌಡರು ಹೋಗ್ಲಿಲ್ಲ ಪ್ರಮಾಣ ವಚನ ಸ್ವೀಕಾರ ಸಮಾರಂಭಕ್ಕೆ. ಅವರು ವೈಯಕ್ತಿಕ ನಿರ್ಧಾರ ಸರ್. ಬಟ್ ಸ್ಟಿಲ್ ನೀವ್ ಹೇಳ್ತಿದ್ದೀರಿ ಹೊಟ್ಟೆ ಉರಿ, ಈ ತರದ ಪದಗಳು ಅನೇಕ ಬಾರಿ ನಿಮ್ ಕಡೆಯಿಂದ, ಬಾಲಕೃಷ್ಣ ಅವ್ರ ಕಡೆಯಿಂದ ಬರ್ತಿರುವಾಗ, ಅರೆ ಡಿ.ಕೆ. ಶಿವಕುಮಾರ್ ಅವರು ಒಂದ್ ಕಡೆ ಕಾಲಿಗೆ ಬೀಳ್ತಿದ್ದಾರೆ, ಇಲ್ಲಿ ನೋಡಿದ್ರೆ ದೇವೇಗೌಡರು ಕುಟುಂಬದ ಕಂಡ್ರೆ ಹೊಟ್ಟೆ ಉರಿ, ಒಕ್ಕಲಿಗ ಫೈಟು, ಈ ರೀತಿಯ ಅಂದ್ರೆ ಮತ್ತದೇ ಸರ್, ಜನ ನಿಮ್ ವರ್ಜನ್ ನಂಬೇಕಾ ಅಥವಾ ಡಿ.ಕೆ. ಶಿವಕುಮಾರ್ ಅವ್ರ ವರ್ಜನ್ ನಂಬೇಕಾ ಅಂತ? ಮೇಡಮ್, ಈಗ ಅವ್ರು ಯಾವ ರೀತಿ ದೇವೇಗೌಡರ ಮನೆಗೆ ಬಂದು ದೇವೇಗೌಡರ ರಾಜಕೀಯದ ಅನುಭವಕ್ಕೆ ಗೌರವ ಕೊಟ್ಟು ಒಂದು ಆಶೀರ್ವಾದ ಪಡ್ಕೊಂಡೋದ್ರು, ಅದೇ ರೀತಿ ದೇವೇಗೌಡರ ಕುಟುಂಬದಲ್ಲಿ ಇರ್ತಕ್ಕಂಥ ದೇವೇಗೌಡರು, ಕುಮಾರಸ್ವಾಮಿ ಅವರು, ನಿಖಿಲ್ ಕುಮಾರಸ್ವಾಮಿ ಎಲ್ಲರೂ ಕೂಡ ಅವತ್ತಿನ ಕ್ಷಣವೇ ಅವರು ಮುಖ್ಯಮಂತ್ರಿಗಳಾದಾಗ ನಮ್ಮ ಎಕ್ಸ್ ಟ್ವಿಟರ್ ಖಾತೆಗಳಲ್ಲಿ ನಾವು ಅವ್ರಿಗೆ ಶುಭ ಹಾರೈಸಿದ್ದೇವೆ. ಆಮೇಲೆ ಇಲ್ಲಿ